ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ನೋಡ್ರಿ, ದಿ ಬ್ಯುಸಿ ವರ್ಲ್ಡ್ ಹೆಂಗೆ ಹೋಗ್ತಾ ಇದ್ದಾವೆ ಗಾಡಿಗಳೆಲ್ಲ ಅವ್ರವ್ರ ಕೆಲಸಗಳು ನೋಡ್ಕೊಂಡು. ಅಪ್ಪ ಇದೇವ್ರೆ, ಒಂದೊಂದ್ಸಲಿ ಹೆಂಗೆ ಅನ್ಸ್ಬಿಡುತ್ತೆ ಅಂತಂದರೆ ಎಲ್ಲ ದುಡ್ಡಿನಿಂದ ಓಡ್ತವ್ರೆ, ಅಲ್ಲ ಟೈಮಿನಿಂದ ಓಡ್ತವ್ರೆ ಅನ್ಸ್ಬಿಡುತ್ತೆ. ಹಿಂಗೆ ಪಟ 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 ರೆಡಿ ಆಗಬೇಕು, ಬೆಳಗ್ಗೆ ಎದ್ದೇಳಬೇಕು, ಹೋಗ್ತಾ ಇರಬೇಕು. ಓಕೆ, ಇದು ಸುಮಾರು 20 ದಿನ ಆದಮೇಲೆ, ಅಲ್ಲ 15 ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಗೊತ್ತು ಯಾಕೆ ಅಂತ ನಿಮಗೆಲ್ಲ ಆಲ್ರೆಡಿ. ಆ್ಯಂಡ್ ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ಲಾಂಗ್ ಫಾರ್ಮೇಟ್ ವೀಡಿಯೋಸು ನನ್ನ ಒಂದು ಅಕೌಂಟಲ್ಲಿ ಬರೋ ಸ್ಟಾಪ್ ಆಗಿತ್ತು. ಆ್ಯಂಡ್ ಇದು ಯೂಟ್ಯೂಬ್ದು ಒಂದು ಆಲ್ಗರಿದಮ್ ಇರುತ್ತೆ, ಅದೇನಾದರೂ ಸ್ವಲ್ಪ ಜರ್ಕ್ ಹೊಡಿತು ಅಂತಂದರೆ ನಾನು ಮತ್ತೆ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಒಂದು 10 ದಿವಸ 20 ದಿವಸ ಲೇಟ್ ಆದರೂ ಪರವಾಗಿಲ್ಲ, 10 ದಿನಕ್ಕೆ ಒಂದಾದರೂ ವಿಡಿಯೋ ಬಿಡೋಣ ಅಂತ ಬಿಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಒಂದು 10 ಡೇಸ್ ಬಿಟ್ಬಿಟ್ಟು ಅದಾದಮೇಲೆ ಮತ್ತೆ ಕಂಟಿನ್ಯೂಸ್ ಬರುತ್ತೆ. ಆ್ಯಂಡ್ ಇವತ್ತಿನ ಮ್ಯಾಟ್ರ್ ಏನಪ್ಪ ಅಂತಂದರೆ ಇವತ್ತಿನ ಮ್ಯಾಟ್ರ್ ಬಂದುಬಿಟ್ಟು ಮ್ಯಾಟರ್ ಹೆರಾ ಅಂತಂದ್ಬಿಟ್ಟು ನ್ಯೂ ಎಲೆಕ್ಟ್ರಿಕ್ ಬೈಕ್ ವಿತ್ ಗೇರ್, 4 ಸ್ಪೀಡ್ ಗೇರ್ ಬರುತ್ತೆ. ಆ್ಯಂಡ್ ಈ ಗಾಡಿನ ಇವತ್ತು ರಿವ್ಯೂ ಮಾಡೋಕ್ಕೆ ಅಂತ ಹೊರಟಿದ್ದೀನಿ. ತುಂಬ ದಿನ ಆಗಿತ್ತು ಗಾಡಿಗಳ ಬಗ್ಗೆ ವಿಡಿಯೋ ಮಾಡಿರಲಿಲ್ಲ. ಆ್ಯಂಡ್ ಮೊನ್ನೆ ಈ ಶೋರೂಮ್ ಪಕ್ಕದಲ್ಲಿ ಏನೋ ಸ್ವಲ್ಪ ಕೆಲಸ ಇತ್ತು ಅಂತಂದ್ಬಿಟ್ಟು ಬಂದಿದ್ದೆ. ಆ್ಯಂಡ್ ಆಮೇಲೆ ಗೊತ್ತಾಯಿತು ಈ ಥರ ಒಂದು ಇದೆಯಲ್ಲ ಗಾಡಿ ಅಂತ. ಸುಮಾರು ಜನ ಎಲ್ಲ ರಿವ್ಯೂ ಮಾಡೋದು ನೋಡಿದ್ದೆ, ಬಟ್ ನಾನು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು. ಇವಿಲಿ ಗೇರ್ ಕೊಟ್ಟಿದ್ದಾರಲ್ಲ ಗುರು ಅಂತಂದ್ಬಿಟ್ಟು ನೋಡೋಣ ಯಾವ ಥರ ಇದೆ ಗಾಡಿ ಏನು ಎಲ್ಲದನ್ನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಏನೋ ಬೆಲ್ಲೈಕನ್ ಗೊತ್ತಿಲ್ಲ, ಆ್ಯಂಡ್ ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಇನ್ನೂ ನಾನು ಫಾಲೋ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ರಿ. ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ರಿ. ನೋಡೋಣ ಯಾವ ಥರ ಇದೆ ಗಾಡಿ ಏನು ಅಂತಂದ್ಬಿಟ್ಟು. ನಮ್ಮ ಜೊತೆ ಇವತ್ತು ಮುರುಗನ್ ಸರ್, ಮುರುಗನ್ ತಾನೆ ನಿಮ್ಮ ಹೆಸರು? ಮುರುಗನ್ ಸರ್ ಅಂತ ಇದ್ದಾರೆ. ಆ್ಯಂಡ್ ಇವರು ಇದರಲ್ಲಿ ಲೈಕ್ ಲಾಸ್ಟ್ ಟೈಮ್ ಮೊನ್ನೆ ಬಂದುಬಿಟ್ಟು ಸುಮ್ಮನೆ ಮಾತಾಡ್ಕೊಂಡು ಹೋಗಿದ್ದೆ, ಅವಾಗೆಲ್ಲ ಹೇಳಿದ್ರು ಏನೇನು ಅಂದ್ಬಿಟ್ಟು. ಆ್ಯಂಡ್ ಇವಾಗಲೂ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ, ನಮಗಿಂತ ಜಾಸ್ತಿ ನಿಮಗೆ ಗೊತ್ತಲ್ಲ ಅವರು. ನೋಡ್ರಪ್ಪ ಹಿಂಗೈತೆ ಗಾಡಿ. ಇದು ಲುಕ್ ನೋಡ್ಕೊಂಬಿಡ್ರಿ ಫಸ್ಟು, ಆಮೇಲೆ ಗಾಡಿ ರೈಡ್ ಮಾಡ್ತೀನಿ ನಿಮಗೆ. ಫಸ್ಟು ಲುಕ್ ನೋಡ್ಕೊಂಬಿಡ್ರಿ ಯಾವ ಥರ ಇದೆ ಅಂತಂದ್ಬಿಟ್ಟು. ಲುಕ್ ಬಂದುಬಿಟ್ಟು ನಿಮಗೆ ಇದು ಯಾವುದೇ ಕಡೆಯಿಂದ ನಿಮಗೆ ಲೈಕ್ ಎಲೆಕ್ಟ್ರಿಕ್ ವೆಹಿಕಲ್ ಥರ ಕಾಣಿಸೋದೇ ಇಲ್ಲ ಅಂದ್ಕೊಂಬಿಡ್ರಿ. ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ ಥರ ಒಂದು ಚೂರು ಕಾಣಿಸಲ್ಲ, ಯಾವುದೋ ಒಂದು ಲಿಕ್ವಿಡ್ ಪೆಟ್ರೋಲ್ ಗಾಡಿ ಥರನೇ ಕಾಣಿಸುತ್ತೆ. ನೋಡ್ರಿ ಹೆಂಗಿದೆ. ಆ್ಯಂಡ್ ಹತ್ರಕ್ಕೆ ಬಂದುಬಿಟ್ಟು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಎಲೆಕ್ಟ್ರಿಕ್ ಅಂತಲೇ ಅವರೇ ಬ್ಯಾಡ್ಜಿಂಗ್ ಹಾಕ್ಬಿಟ್ಟವ್ರೆ. ಆ್ಯಂಡ್ ಇದ್ರ ಇಲ್ಲಿ ನೋಡ್ಬೋದು ಲಿಕ್ವಿಡ್ ಸಿಸ್ಟಮ್ ಇದರಲ್ಲಿರೋದು. ಆ್ಯಂಡ್ 4 ಸ್ಪೀಡ್ ಗೇರು, ಆ್ಯಂಡ್ ಬ್ಯಾಕಲ್ಲೂ ABS, ಫ್ರಂಟಲ್ಲಿ ABS. ನೆಕ್ಸ್ಟು ಲೆವೆಲ್ ಗಾಡಿ ಮಾತ್ರ. ನೋಡೋಣ ಯಾವ ಥರ ಇರುತ್ತೆ. ಬ್ರೋ ಇದ್ರ ಫ್ಯೂಚರ್ಸ್ ಹೇಳ್ಬನ್ನಿ ಬ್ರೋ ನನಗೆ. ಎಷ್ಟು ಕಿಲೋಮೀಟರ್ ರೇಂಜ್ ಕೊಡುತ್ತೆ? ಕಂಪನಿ ಕ್ಲೈಮ್ ಮಾಡಿದ್ರೆ 172 ಅಂತ ಕೊಡ್ತಾ ಇದ್ದಾರೆ. 172 ಅಂತ. 172. ಓಕೆ. ಎಷ್ಟು ಗಂಟೆಯಲ್ಲಿ ಚಾರ್ಜ್ ಆಗುತ್ತೆ? 140 ಸಿಗುತ್ತೆ. 140 ರಿಯಲಲ್ಲಿ ನಿಮಗೆ ಓಕೆ ಟೆಸ್ಟಿಂಗ್ ಮಾಡಿರೋದು 140 ಸಿಗ್ತಾ ಇದೆ. ಓಕೆ. ಆ್ಯಂಡ್ ಇದು ಎಷ್ಟು ಗಂಟೆ ಚಾರ್ಜ್ ಮಾಡಬೇಕು ಒಂದು ಫುಲ್ ಚಾರ್ಜ್ ಆಗಬೇಕು ಅಂದರೆ? ನಮ್ಮ ನಾರ್ಮಲ್ ಕೇಬಲಲ್ಲಿ 3 ಪಿನ್ಸ್ ಆಗಿರಲಿ ಆಗ್ತೀರಾ ಅಂದರೆ 5 ಅವರ್. ಫಾಸ್ಟ್ ಚಾರ್ಜರ್ ಅಂದರೆ 1.5 ಅವರ್. 2 ಅವರ್ 1.5 ಅವರ್ ಅಷ್ಟೇನಾ? 1.5 ಅವರಲ್ಲಿ ಫುಲ್ ಆಗಿಬಿಡುತ್ತೆ. ಓಕೆ. ಮತ್ತು ಇದರಲ್ಲಿ ಏನೇನಿದೆ ಸಿಸ್ಟಮ್ಸು ಹೊಸದಾಗಿ ಏನೇನು ಆ್ಯಡ್ ಮಾಡಿದ್ದೀರಾ ನೀವು? ಹೊಸ ಫೀಚರ್ಸ್ಗಳು ಏನು ತಂದಿದ್ದೀರಾ? ಏನಂದರೆ ಇದಕ್ಕೆ ಕೀ ಥರ ಯಾವುದು ಕೊಟ್ಟಿಲ್ಲ ನಾವು. ಕೀಲೆಸ್ಸಾ? ಸೆನ್ಸರ್ ಕೀ ಕೊಟ್ಟಿದ್ದೀವಿ. ನೋಡಿರಿ ಇದು ಯಾವ ಥರ ಇದೆ ಕೀ. ಇದು ಏನು ಆಗುತ್ತೆ ಅಂದರೆ ನಿಮಗೆ 1.5 ಮೀಟರ್ಸ್ ಇಟ್ಕೋಬೇಕು. ಜೋಬಲ್ಲಿ ಇಟ್ಕೊಂಡ್ರೆ ನಡೆಯುತ್ತೆ, ಏನಾಗಲ್ಲ. ಸ್ವಲ್ಪ ದೂರ ಆಯಿತು ಅಂದರೆ ಏನು ಡಿಟೆಕ್ಟ್ ಆಗಲ್ವಾ? ಆಫ್ ಆಗಿಬಿಡುತ್ತೆ, ಗಾಡಿ ಆಫ್ ಆಗಿಬಿಡುತ್ತಾ? ಆನ್ ಮಾಡೋಕ್ಕಾಗಲ್ಲ. ಓಕೆ. ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಓಕೆ. ಮೋಡ್ಸ್ ಏನೇನಿದೆ ಇದರಲ್ಲಿ? ಇದರಲ್ಲಿ ಒಂದು ಎಕೋ ಇದೆ, ಸಿಟಿ, ಸ್ಪೋರ್ಟ್ಸ್ ಇದೆ. ನಿಮಗೆ ಸ್ಪೋರ್ಟ್ಸು ಓಕೆ. ಫ್ರೀ ರೈಡಿಂಗ್ ಮೂಡು ಬಂದು ನಿಮಗೆ ಡಿಫ್ರೆಂಟ್ ಒಂದು ಗಾಡಿ ಓಡಿಸಂಗೆ ಇರುತ್ತೆ. ಓಕೆ. ಎಕೋ ಮೂಡ್ ಹಾಕಿದ್ರೆ ನಿಮಗೆ ಒಂದು 110cc ವೆಹಿಕಲ್ ಓಡಿಸೋದಂಗೆ ಇರುತ್ತೆ. ಓಕೆ. ಸಿಟಿ ಮೂಡ್ ಹಾಕಿದ್ರೆ 150 ವೆಹಿಕಲ್ 150 ಯಾವ ರೀತಿ ರೈಡ್ ಮಾಡಿ ಓಕೆ ಪವರ್ ಸಿಗುತ್ತೆ. ಸ್ಪೋರ್ಟ್ಸ್ ಹಾಕಿದ್ರೆ ನಿಮಗೆ 300cc ವೆಹಿಕಲ್ ಪವರ್ ಸಿಗುತ್ತೆ. ಓಕೆ. ಇನ್ನೂ ಸುಮಾರು ಇದೆ ಇದರಲ್ಲಿ. ನೋಡ್ತಾ ಹೋದರೆ ಗೇರ್ ಕೂಡ ಇದೆ. ಗೊತ್ತಾಯ್ತು ಗೇರ್ದು. ಅದನ್ನೇ ಮೇಯ್ನಾಗಿ ನಾನು ನೋಡ್ಬೇಕಂತ ಬಂದಿರೋದೆ ಯಾವ ಥರ ವರ್ಕ್ ಆಗುತ್ತೆ ಗೇರು ಅನ್ನೋದು. ಆ್ಯಂಡ್ ಇದರಲ್ಲಿ ಸ್ಟೋರೇಜ್ ಇದೆನಾ? ಏನು ಮಾಡಬೇಕು? ನೀವು ಮಾಡಬೇಕು ಮಧ್ಯದ ಲಾಂಗ್ ಪ್ರೆಸ್ಸು 5 ಸೆಕೆಂಡ್ಸ್ ನೀವು ರಾಂಗ್ ಪ್ರೆಸ್ ಮಾಡಿದ್ರೆ ಅದು ಬೂಟ್ ಪ್ರೆಸ್ ಓಪನ್ ಆಗುತ್ತೆ. ಓಕೆ. ಸೊ ಇದರಲ್ಲಿ ನೀವೇನಂದ್ರೆ ಚಾರ್ಜರ್ ಇದೆ, ಮೊಬೈಲ್ ಚಾರ್ಜರ್ ಇದೆ, ಆಮೇಲೆ ಸೀಟ್ ಓಪನ್ ಮಾಡೋಕ್ಕೆ ನಿಮಗೆ ಇದು ಬ್ಯಾಕ್ ಸೀಟ್ ಓಪನ್ ಮಾಡೋದಕ್ಕೆ. ಓಕೆ. ಇದು ಚಾರ್ಜರ್ನ ಕ್ಯಾರಿ ಮಾಡ್ಬೋದು. ಇದೇನಿದು? ಇದು ಬಂದು ಬ್ಯಾಟ್ರಿ ಹೆಲ್ತ್ ಚೆಕ್ ಮಾಡೋದು ನಿಮಗೆ, ಅದು ಸರ್ವಿಸ್ ಅವರಿಗೆ. ಓಕೆ. ಇಲ್ಲಿ ನಮ್ಮ ಚಾರ್ಜರ್ ಇಟ್ಕೊಬೋತಾನೆ ಇದರಲ್ಲಿ? ಓಕೆ. ಅದು ಯಾವುದೋ ಬೈಕ್ ಚಾರ್ಜರ್ ಇಟ್ಕೋಬೋದು. ಕ್ಯಾರಿ ಮಾಡ್ಕೊಂಡು ನೀವು ಎಲ್ಲೋ 3 ಪಿನ್ಸ್ ಹಾಕಿದ್ರು ಓಕೆ ಚಾರ್ಜ್ ಮಾಡ್ಕೊಂಡ್ಬಿಡ್ಬೋದು.
ಮತ್ತು ಇದು ಸ್ಟಾರ್ಟ್ ಮಾಡೋದು ಹೆಂಗೆ ಗಾಡಿ ನಾವು? ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ನಿಮಗೆ ಕೀ ನಿಮ್ಮ ಹತ್ರ ಫಸ್ಟ್ ಇರಬೇಕು 1.5 ಮೀಟರ್. ಓಕೆ. ಸೊ ನೀವೇನು ಮಾಡಬೇಕಾದ್ರೆ ಕ್ಲಚ್ ಇಟ್ಕೊಂಡು ಹಾಂ, ಸ್ಟ್ಯಾಂಡ್ ರಿಮೂವ್ ಮಾಡಿ. ಸ್ಟ್ಯಾಂಡ್ ರಿಮೂವ್ ಮಾಡಿ ತೋರಿಸ್ತಾ ಇರುತ್ತೆ ನಿಮಗೆ ಸ್ಟ್ಯಾಂಡ್. ಹಾಂ, ಮೋಟಾರ್ ಆಫ್ ಅಂತ ಇದೆ. ಹೌದು. ಇವಾಗ ಒಂದು ಸಿಂಗಲ್ ಕ್ಲಿಕ್ ಇಷ್ಟೇ. ಹಾಂ ಹಾಂ ಹಾಂ. ಸ್ಪೋರ್ಟ್ಸಲ್ಲಿ ಇದೆ. ಹಾಂ, ನಾವು ಮೂಡ್ ಚೇಂಜ್ ಮಾಡ್ಕೊಳ್ಳೋಣ. ಈಕೋ. ಓಕೆ ಓಕೆ. ಓ, ಕ್ಲಚ್ ಬಿಟ್ಟರೆ ಮಾತ್ರ ಹೋಗೋದು? ಹೌದು. ಹಾಂ. ಏನಂದ್ರೆ ಹಾಂ, RPM ರನ್ನಿಂಗಲ್ಲೇ ಇರಲ್ಲ. ಓಕೆ ಓಕೆ. ನಮ್ಮ ಇಂಜಿನ್ ಬೈಕಲ್ಲಿ ಏನಾದ್ರೆ ಒನ್ಸ್ ಸ್ಟಾರ್ಟ್ ಆದರೆ ರನ್ನಿಂಗಲ್ಲಿ ಇರುತ್ತೆ RPM. ನಾವು ಆಕ್ಸಿಲೇಟರ್ ಕೊಟ್ಟರೆ ಮಾತ್ರ ಇದರಲ್ಲಿ RPM ವರ್ಕ್ ಆಗುತ್ತೆ. ಓಕೆ ಓಕೆ ಓಕೆ. ಏನು ಮಾಡಬೇಕಾದ್ರೆ ಹಾಂ, ಇದೆ ಗಾಡಿ ಫಸ್ಟ್ ಗೇರಲ್ಲಿದೆ. ಕ್ಲಚ್ ಫುಲ್ ಬಿಟ್ಬಿಡ್ಬೋದು. ಬಿಟ್ಟರೆ ಹಾಂ. ಆಕ್ಸಲ್ ಕೊಡಬೇಕು ನೀವು. ಓ, ಹಂಗೂ ಬಿಡ್ಬೋದಾ? ಹೌದು. ಇಲ್ಲ, ನಾವು ಕ್ಲಚ್ ಜೊತೆ ಬಿಡ್ತೀವಿ ಅಂದರೆ ಬಿಡ್ಬೋದು. ಹಂಗೆ ಬಿಡ್ಬೋದು, ಬಟ್ ನಿಮ್ಗೆ ಪಿಕಪ್ ಸಿಗಲ್ಲ. ಪ್ರಾಪರ್ ಪಿಕಪ್ ಸಿಗಲ್ಲ. ಓಕೆ ಓಕೆ ಓಕೆ. ಹಾಫ್ ಕ್ಲಚ್ ಇಟ್ಕೊಂಡು ನೀವು ಬಿಡ್ತೀರಿ ಅನ್ಕೊಳ್ಳಿ, ಹಾಂ, ಪಿಕಪ್ ಸಿಗಲ್ಲ. ಸ್ವಲ್ಪ ಜರ್ಕ್ ಹೊಡಿಯುತ್ತೆ. ಹಾಂ, ಅಂದ್ರೆ ನೀವು ಮೂವ್ಮೆಂಟ್ ಆಗಲ್ಲ ಗಾಡಿ. ಓಕೆ ಓಕೆ ಓಕೆ. ಇಟ್ಕೊಂಡಿದ್ರಿ ಆಕ್ಸಲ್ ಕೊಡಿ, ಹಾಂ, ಆಕ್ಸಲ್ ಕೊಡಿ, ಮೂಮೆಂಟ್ ಆಗಲ್ಲ. ಓಕೆ ಓಕೆ. ಬಿಟ್ರೆ ಇದಲ್ಲ ಓ, ಪವರ್ ಸ್ವಲ್ಪ. ಇದೇನೋ ಸ್ಲೈಡ್ ಅಪ್ ಟು ಪಾರ್ಕ್ ಅಸಿಸ್ಟಾ? ಹೌದೌದು, ರಿವರ್ಸ್ ಮೋಡ್ಗೆ ಅದು ನೀವು ಮಾಡಿದ್ರೆ ಓಕೆ. ನೀವು ರಿವರ್ಸ್ ಹೋಗ್ಬೋದು. ಅರೌಂಡ್ 5 ಕಿಲೋಮೀಟರ್ ಸ್ಪೀಡಲ್ಲಿ ಹಿಂದೆ ಹೋಗ್ಬೋದು. ಓ, ಸೂಪರ್. ಇದನ್ನ ಆಫ್ ಮಾಡಬೇಕು ಅಂದರೆ ಮತ್ತೆ ಸ್ಲೈಡ್ ಡೌನ್ ಮಾಡ್ಬೋದು. ಸ್ಲೈಡ್ ಡೌನ್. ಇಲ್ಲ ಅಂದ್ರೆ ನೀವು ಫಾರ್ವರ್ಡ್ ಬೇಕು ಅಂದ್ರೆ ಲೈಕ್ ಮುಂದೆ ನಾನು ಪಾರ್ಕ್ ಮಾಡೋಕ್ಕೆ ಹಿಂಗೆ ತಿರ್ಗಿಸಕ್ಕೆ ಹೋಗ್ಬೇಕು ಅಂದ್ರೆ ಹಾಂ, ಈ 2 ಬಟನ್ ಯೂಸ್ ಮಾಡ್ಬೋದು ನೀವು. Okay. ಹಾಕಿದೆ ನೋಡಿ. ಹಾಂ 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 ಹಾಂ. ಸೊ ಯಾವ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಮತ್ತೆ ಮುಂದೆ ಒಂದು 5 ಕಿಲೋಮೀಟರ್ ಹೋಗ್ಬೋದು. ಓ, ಹಂಗೆ. ಇನ್ನು ಬದಲಿಗೆ ಹಿಂಗೆ. ಹೌದು. ಹಾಂ 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 ಹಾಂ. ಇದನ್ನ ಯೂಸ್ ಮಾಡ್ಬೇಕು. ಆಮೇಲೆ ಇದು ಕೈಯಲ್ಲಿ ಅಂದೆಲ್ಲ ಇದೆಲ್ಲ ಆಫ್ ಮಾಡ್ಬಿಡೋದಾ? ಹೆಂಗೆ ಅದು? ಇಟ್ಕೊಳ್ಳಿ, ಇದಾ? ಬಟನ್ ಪ್ರೆಸ್ ಮಾಡಿ, ಇದಾ? ಬ್ರೇಕ್ ಪ್ರೆಸ್ ಮಾಡಿ. ಹಾಂ, ಲಾಂಗ್ ಪ್ರೆಸ್ ಮಾಡಿ 5 ಸೆಕೆಂಡ್ಸ್. ಡಿಆಕ್ಟಿವೇಟ್ ಆಗುತ್ತೆ ಅದು ಆಟೋಮೆಟಿಕ್. ಓ, ಇಷ್ಟೊತ್ತು ಮಾಡಬೇಕು. ಬಟ್ ಇದರಲ್ಲೇ ಈಸಿ ಅಲ್ವಾ? ಸುಮ್ಮನೆ ಹಿಂಗಂದ್ರೆ ಬಂದ್ಬಿಡುತ್ತೆ. ಓಕೆ ಓಕೆ. ಮತ್ತೇನೇನಿದೆ ಬ್ರೋ ಇದರಲ್ಲಿ? ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಮತ್ತು ಇದರಲ್ಲಿ ಇ ಸಿಮ್ ಅಂತ ಹೇಳಿದ್ರಲ್ವ ನೀವು ಅವತ್ತು? ಏರ್ಟೆಲ್ದು 4G ಇ ಸಿಮ್ ಕೊಟ್ಟಿದ್ದೀನಿ. ಏರ್ಟೆಲ್ 4G. ಓಕೆ. ಅದೇನಾಗುತ್ತೆ ಅಂದರೆ ನಿಮಗೆ ಇವಾಗ ನ್ಯಾವಿಗೇಷನ್ ಆಗಿರಲಿ, ಹಾಂ, ಯಾವುದಾಗಿರಲಿ, ನಿಮ್ಮ ಮೊಬೈಲ್ ಕನೆಕ್ಟ್ ಬೇಕಾಗಿಲ್ಲ. ಓಕೆ ಓಕೆ. ಮೊಬೈಲಿಂದ ನೆಟ್ವರ್ಕ್ ಬೇಕಾಗಿಲ್ಲ. ಓಕೆ 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 ಓಕೆ. ಡೈರೆಕ್ಟಾಗಿ ನೀವು ಹೋಗಬೇಕು, ಜಸ್ಟ್ ಸರ್ಚ್ ಮಾಡ್ಕೋಬೇಕು, ಹೋಗ್ಬೋದು. ಇದರಲ್ಲಿ ಇವಾಗ ನೆಟ್ ಇದೆಯಾ? ಇಂಟರ್ನೆಟ್ ಇದೆ. ಓಕೆ, ತಡೀರಿ ಒಂದು ನಿಮಿಷ. ಯಾವುದೋ ಒಂದು ಲೊಕೇಶನ್ ಹಾಕಿ. ದಯಾನಂದ ಸಾಗರ್, ಕುಮಾರಸ್ವಾಮಿ ಲೇಔಟ್. ಇವಾಗ ಸ್ಟಾರ್ಟು. ಸ್ಟಾರ್ಟ್ ಹೊಡೆದ್ರೆ ಯಾವ ರೂಟ್ ಹೋಗ್ತೀರಾ ಅಂತ ತಿಳ್ಕೊಬೋದು ನೀವು ಅದರಲ್ಲಿ. ಓಕೆ ಓಕೆ ಓಕೆ. ಸೊ ಇದು ನೀವು ಹಾಕಿದ್ರಿ. ಹಾಂ, ಸೊ ವ್ಯೂ ರೂಟ್ಸು, ಆಮೇಲೆ ಡೈರೆಕ್ಷನ್ಸ್ ಅಂತ ಇದೆ. ಡೈರೆಕ್ಷನ್ಸ್ ಎಲ್ಲಿಂದ ಹೆಂಗೆ ಹೋಗ್ತಾ ಇದ್ದೀವಿ ಓಹೋ, ಸೇಮ್ ಗೂಗಲ್ ಥರನೇ. ಹೌದೌದು. ಯಾವ್ದ್ರಲ್ಲಿ ಹೆಂಗೆ ಚೆಕ್ ಮಾಡ್ಕೊಳ್ತೀವಿ ಇದು ಅದ್ರ ಥರನೇ. ನಮಗೆ ಫೋನ್ ಅವಶ್ಯಕತೆನೇ ಇರಲ್ಲ ಇದರಲ್ಲಿ. ಹ್ಞೂ 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 ಹ್ಞೂ. ಸೂಪರ್ ಬ್ರೋ. ಆಮೇಲೆ ಮೊಬೈಲ್ನಿಂದ ನೀವು ಥ್ರೋ ಮಾಡ್ಕೋಬೋದು. ಇದಕ್ಕೆ ಓಕೆ ಓಕೆ. ಅಪ್ಲಿಕೇಶನ್ ಇದೆ ಮ್ಯಾಟ್ರವರ್ಸ್ ಅಂತ. ಹಾಂ 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 ಹಾಂ. ಅಪ್ಲಿಕೇಶನ್ ಥ್ರೋ ಮಾಡ್ಕೋಬೋದು. ಹಾಂ ಹಾಂ. ಒಳ್ಳೆ ಸ್ಮೂತ್ ಇದೆ ಬ್ರೋ. ಆ್ಯಕ್ಚುಲಿ ಡಿಸ್ಪ್ಲೇನೂ ಸಖತ್ ಸ್ಮೂತ್ ಇದೆ. ಆಮೇಲೆ ಇದರಲ್ಲಿ ಮತ್ತು ಬ್ಯಾಕು ಇದರಲ್ಲಿ ಬ್ರೈಟ್ನೆಸ್ಸು, ಆಟೋ, ಅದು ಆಟೋಮೆಟಿಕ್ ಚೇಂಜ್ ಆಗ್ತಾ ಇರುತ್ತೆ. ಬಿಟ್ರೆ ಅದು ಇದು ಡಿಸ್ಪ್ಲೇ ಬಂದ್ಬಿಟ್ಟು ಡಿಸ್ಪ್ಲೇ ಅಂತ ಅವರ ಅದೇ ನಮ್ಮ ಸೇಮ್ ಅಡಾಪ್ಟಿವ್ ಡಾರ್ಕ್ ಲೈಟ್. ಡಾರ್ಕ್ ಅಂಡ್ ಡೇ ನೈಟ್ಗೆ ಚೇಂಜ್ ಆಗ್ತಾ ಇರುತ್ತೆ. ಓಕೆ 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 ಓಕೆ. ವೆಕೇಶನ್ ಮೂಡ್ಲಿಕ್ಕಾದ್ರೆ ನೀವು ಅವತ್ತು ಹೇಳಿದ್ರಲ್ಲ, ಎಲ್ಲರೂ ಒಂದು 5 ದಿನ ಹೊರಗಡೆ ಹೋಗ್ತಾ ಇದ್ದೀರಾ ಅಂದಾಗ ಅದನ್ನ ಆಫ್ ಮಾಡಿಬಿಟ್ರೆ ನಿಮ್ಮ ಬ್ಯಾಟ್ರಿ ಡ್ರೈನ್ ಆಗಲ್ಲ. ಓಕೆ ಓಕೆ. ಇದು ಸ್ಮಾರ್ಟ್ ಫೀಚರ್ಸು ಇದು ಬಿಡಿ. ಸ್ಟಾರ್ಟು ಇದೆ, ಸ್ಟಾರ್ಟ್ ನಾವು ಯಾವ ಮೂಡಲ್ಲಿ ಯಾವ ರೀತಿ ಓಡಿಸಿದೀವಿ ಅಂತ ತಿಳ್ಕೊಳ್ಳೋಣ. ಓಕೆ ಓಕೆ. ಸೊ ಈಗ ಎಕೋ ಮೂಡಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ರೀಚ್ ಆಗಿದೆ, ಹಾಂ, ಆಮೇಲೆ ಎಷ್ಟು ಪವರ್ ಯೂಸ್ ಆಗಿದೆ, ಎಷ್ಟು ಸ್ಪೀಡಲ್ಲಿ ಹೋಗಿದೆ, ಎಷ್ಟು ಕನ್ಸ್ಯೂಮ್ ಆಗಿದೆ ಅಂತ ಅಂದ್ಬಿಟ್ಟು ತೋರಿಸ್ಕೋಬೋದು. ಓಕೆ 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 ಓಕೆ. ಏನೇನು ಇದೆಲ್ಲ ಬ್ರೋ ಇದರಲ್ಲಿ. ಮತ್ತು ಬ್ಯಾಕ್ ಬರೋದು ಇದು. ಓಕೆ, ಇಲ್ಲಿ ಬ್ಯಾಕು. ಆಮೇಲೆ ಇದು ಸೌಂಡ್ ಲೈಕ್ ಏನೋ ಇದ್ರದ್ದಲ್ವಾ, ಇಂಡಿಕೇಟರ್ಸ್ದು. ಸೌಂಡ್ ಆನ್ ಆಗ್ತಾ ಹಾಂ ಹಾಂ ಹಾಂ. ಕ್ಲಿಕ್ ಮಾಡಿದ್ರೆ ಆಫ್ ಆಗಿಬಿಡುತ್ತೆ. ಬೇಕಾದ್ರೆ ಆನ್ ಮಾಡ್ಕೋಬೋದು. ಈ ಹಜಾರ್ಡ್ ಲೈಟ್ ಆಫ್ ಮಾಡೋದು ಹೆಂಗೆ? ಇಲ್ಲಿ ಒಂದ್ಸರಿ ಪ್ರೆಸ್ ಮಾಡಿದ್ರೆ ಸಾಕು. ಆನ್ ಮಾಡಬೇಕಂದ್ರೆ ಲಾಂಗ್ ಪ್ರೆಸ್ ಒಂದು 5 ಸೆಕೆಂಡ್ಸ್ ಮಾಡಬೇಕು. 5 ಸೆಕೆಂಡ್ಸ್. ಓಕೆ 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 ಓಕೆ. ಸೊ ಆ ರೀತಿ ಇರುತ್ತೆ. ಹಾಂ, ಮೊಬೈಲ್ ಸೌಂಡ್ ಡಿಸ್ಕನೆಕ್ಟ್ ಯೂಸ್ ಕಂಟ್ರೋಲ್ ಮಾಡ್ಕೋಬೋದು. ಅಂದರೆ ಇದರಲ್ಲಿ ಏನು ಸ್ಪೀಕರ್ ಇಲ್ಲ. ನಾವು ಏನಾರು ಇಯರ್ಫೋನ್ ಹಾಕ್ಕೊಂಡ್ರೆ ಅದನ್ನ ಕಂಟ್ರೋಲ್ ಮಾಡ್ಕೋಬೋದು. ಓಕೆ ಓಕೆ ಓಕೆ. ಇದು ನ್ಯಾವಿಗೇಷನ್ನು, ಬ್ಲೂಟೂತ್ ನೋಟಿಫಿಕೇಷನ್ನು, ಆಮೇಲೆ ನಿಮ್ಮ ಡಾಕ್ಯುಮೆಂಟೇಷನ್ ಅಲ್ಲಿ ಸೇವ್ ಮಾಡ್ಕೊ. ಡ್ರೈವಿಂಗ್ ಲೈಸೆನ್ಸು, ವೆಹಿಕಲ್ ರಿಜಿಸ್ಟ್ರೇಷನ್ಸು, ವೆಹಿಕಲ್ ಇನ್ಸೂರೆನ್ಸು, ನಿಮ್ಮ ಫೋಟೋ ಗಿಟೋ ಎಲ್ಲ ಹಾಕೋಬೋದಾ? ಸೂಪರ್ ಬ್ರೋ. ಆಮೇಲೆ RSA ಬಂದು 3 ವರ್ಷ ನಾವು ಕೊಡ್ತಾ ಇದೀವಿ. RSA ಮೀನ್ಸ್ ರೋಡ್ ಸೈಡ್. ಓಕೆ, ಲೈಕ್ ಏನಾರು ಗಾಡಿ ನಿಮ್ಮ ಗಾಡಿಯಲ್ಲಿ ಚಾರ್ಜರ್ ಎಲ್ಲ ಓಕೆ ಓಕೆ, ಸಪೋಸ್ ಪಂಚರ್ ಆಯಿತು, ಏನೋ ಪ್ರಾಬ್ಲಮ್ ಆದರೂ ಅವ್ರನ್ನ ಕರಿಬೋದು, ಅವರೇ ಕರೀತಾರೆ. ಫ್ರೀಯಾಗಿ ಮಾಡ್ತಾರೆ. ಓಕೆ ಓಕೆ. ಇದ್ರದ್ದು ಆಂಡ್ರಾಯ್ಡ್ ಪ್ರೈಸ್ ಏನು ಬಂದ್ಬಿಟ್ಟಿದ್ದು? ಇದು ಗಾಡಿ ಪ್ರೈಸ್ ಮಾತ್ರ ನಿಮಗೆ 1,93,000 ಇದೆ. ಎಕ್ಸ್ ಶೋರೂಮ್ ಪ್ರೈಸ್ 1,93,000. ಓಕೆ ಓಕೆ. ಅದು ಆಮೇಲೆ ನಿಮಗೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ಸೂರೆನ್ಸು, ಆಮೇಲೆ RTO ಅದೆಲ್ಲ ನಿಮಗೆ ಅರೌಂಡ್ 2,15,000. 2,15,000. ಓಕೆ 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 ಓಕೆ. ಸೂಪರ್ ಬ್ರೋ. ಇದೆಲ್ಲ ಏನಿದು ಓಲ್ಡ್
ಇದೆ. ನೀವು ಆಕ್ಚುಲಿ ನಾನು ಕೀ ನಿಮ್ಮ ಹತ್ರ ಇದಲ್ಲ, ಹಾಂ ಹಾಂ ಹಾಂ. ಸೊ ನಮ್ಗೆ ಇಲ್ಲೇ ನೀವು ಆಫ್ ಮಾಡೋದು ಆನ್ ಮಾಡೋದು, ಲಾಂಗ್ ಪ್ರೆಸ್ಸು ಮತ್ತೆ ಪ್ರೆಸ್ ಮಾಡಿದ್ರೆ 5 ಸೆಕೆಂಡು ಅನ್ಲಾಕ್ ಆಗುತ್ತೆ. ಹ್ಯಾಂಡ್ ಲಾಕ್ ಆಗುತ್ತೆ. ಹಾಂ, ಮತ್ತೆ ಒನ್ ಟೈಮ್ ನೀವು ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಮತ್ತೆ ಆನ್ ಆನ್ ಆಗುತ್ತೆ. ಹಾಂ, ಆಫ್ ಮಾಡಬೇಕು ಅಂದರೆ 2 ಸರಿ ಪ್ರೆಸ್ 2 ಸಲ ಪ್ರೆಸ್ ಮಾಡಬೇಕು. ಈಗ ಆಫ್ ಮಾಡೋಣ. ಹಾಂ, ವಿತೌಟ್ ಅನ್ಲಾಕ್ ಆಫ್ ಆಗಿದೆ ಇಷ್ಟೇ. ಇವಾಗ ವಿತೌಟ್ ಹ್ಯಾಂಡ್ ಲಾಕು. ಅದೇ ವಿತೌಟ್ ಹ್ಯಾಂಡ್ ಲಾಕ್ ಮಾಡಬೇಕು ಅಂದರೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೋಬೇಕು. 5 ಸೆಕೆಂಡ್. ಇವಾಗ ಸಿಂಗಲ್ ಟ್ಯಾಪು. ಹಾಂ, ಅಷ್ಟೇ ಆನ್ ಆಗುತ್ತೆ. ಈಗ ಸಿಂಗಲ್ ಟ್ಯಾಪು. ಲಾಂಗ್ ಪ್ರೆಸ್ 5 ಸೆಕೆಂಡ್ಸ್ ಮಾಡಿ. ಓಕೆ, 1 2 3 4 ಅಲ್ಲಿ ತೋರಿಸುತ್ತೆ ನಿಮಗೆ ಕರೆಕ್ಟಾಗಿ ಇದು. ಹಾಂ ಹಾಂ ಹಾಂ, ಇವಾಗ ಆಯ್ತು. ಇವಾಗ ವಿತ್ ಲಾಕು ಸೂಪರ್. ಇವಾಗ ಮತ್ತೆ ತೆಗಿಬೇಕಾದ್ರೆ ಒನ್ ಟೈಮು. ಹಾಂ 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 ಹಾಂ. ಓಕೆ ಓಕೆ, ಆಯಿತು. ಹಾಂ, ಸೂಪರ್ ಬ್ರೋ. ಇವಾಗ ಮುಂದಕ್ಕೆ ಹೋಗ್ಬೇಕಂದ್ರೆ ಕ್ಲಚ್ಚು ಮತ್ತು ಪುಷ್ ಬಟನ್ನು ಅಷ್ಟೇ. ಈಗ ನೀವು ಕ್ಲಚ್ನ ಬಿಟ್ಬಿಡ್ಬೋದು. ಹಾಂ, ಚೇಂಜ್ ಮಾಡೋಕ್ಕೆ 1 ಡೌನ್ 3 ಅಪ್. ಓಕೆ ಓಕೆ. 4 ಗೇರ್ಸ್ ಇದೆ. ಹಾಂ, ನ್ಯೂಟ್ರಲ್ ಮಾಡಬೇಕಂದ್ರೆ ನ್ಯೂಟ್ಲಿ ಸ್ವಲ್ಪ ನಾರ್ಮಲ್. ಓಕೆ, ಇವಾಗ ನ್ಯೂಟ್ಲು. ಇವಾಗ ನೀವು ಏನು ಮಾಡಿದ್ರು ಹೋಗಲ್ಲ ಗಾಡಿ. ಹಾಂ ಹಾಂ, ಸೇಮ್ ನಮಗೆ ಏನು ಪೆಟ್ರೋಲ್ ಬೈಕ್ ಹೊಡೆಯೋ ಥರ ಫೀಲ್ ಬರ್ತದೆ. ಫೀಲ್ ಬರುತ್ತೆ ಸರ್ ನಿಮ್ಗೆ ಯೂಸ್ ಮಾಡಿದ್ರೆ. ಅದೇ ಅದೇ, ಸೇಮ್ ಟು ಸೇಮ್ ಫೀಲು. ಡಿಫ್ರೆಂಟ್ ಇರೋಲ್ಲ ನಿಮಗೆ. ಅದಕ್ಕೆ ಇದಕ್ಕೆ ಡಿಫ್ರೆಂಟ್ ಇರೋಲ್ಲ. ಸೂಪರ್ ಆಗಿದೆ. ಅದ್ರ ಬಿಟ್ಟರೆ ಮತ್ತೆ ಏನೇನಿದೆ ಬ್ರೋ ಇದರಲ್ಲಿ? ಅದು ಬಿಟ್ಟರೆ ಈಗ ನೀವು ಒಂದು ರೈಡ್ ಮಾಡ್ತೀರಾ ಅನ್ಕೊಳ್ಳಿ, ಹಾಂ, ಆ ರೈಡು ನಮಗೆ ಎಷ್ಟು ಮೈಲೇಜ್ ಕೊಟ್ಟಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಓಕೆ. ಸೊ ಅವಾಗ ನೀವು ಹೋಗ್ಬಿಟ್ಟು ಕರೆಂಟ್ ರೈಡ್ ಅಂತ ಕೊಡಬೇಕು. ನಾವು ಸೀಸನ್ ರೈಡ್ ಮಾಡ್ತೀವಿ. ಹಾಂ ಹಾಂ ಹಾಂ. ಸೊ ಅವಾಗ ಇಲ್ಲಿಂದ ಇಲ್ಲಿ ಕ್ಲಿಕ್ ಮಾಡ್ಲಿಕ್ಕೆ ನಾನು ಎಕ್ಸಾಂಪಲ್ ತೋರಿಸ್ತೀನಿ. 50 ಕಿಲೋಮೀಟರ್ ರೈಡ್ ಮಾಡಿದ್ವಿ, 50% ಚಾರ್ಜ್ ಇತ್ತು ನಮ್ಗೆ. ಸೊ ಅಲ್ಲಿಂದ ಎಷ್ಟು ಕಿಲೋಮೀಟರ್ಗೆ ಎಷ್ಟು ಕನ್ಸ್ಯೂಮ್ ಆಗಿದೆ ಅಂತ. ಓಕೆ, ಎಷ್ಟು ಕಿಲೋಮೀಟರ್ಗೆ ಎಷ್ಟು ಬ್ಯಾಟ್ರಿ ಪವರ್ ಆಗಿದೆ ಆ್ಯಂಡ್ ಎಷ್ಟು ಕಿಲೋಮೀಟರ್ ಹೋಗಿದೆ ಅಂತ. ಓಕೆ ಓಕೆ. ಕಿಲೋಮೀಟರ್ ಓಡಿಸಿದ ಡಿಸ್ಟೆನ್ಸು ಹಾಂ 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 ಹಾಂ, ಮಿನಿಟ್ಸ್ ಆಗಿದೆ. ಓಕೆ ಓಕೆ. ನಿಮಗೆ ಎಷ್ಟು ನಮಗೆ ಪಕ್ಕಾ ಗೊತ್ತಾಗ್ಬಿಡುತ್ತೆ ಎಷ್ಟು ಕಡಿಯಾಗಿದೆ, ಎಷ್ಟು ಸ್ಪೀಡಾಗಿ ಇದ್ದೀವಿ. ಆ್ಯಂಡ್ ಓಕೆ ಓಕೆ ಓಕೆ, ಯಾವ ಸೂಪರ್ ಬ್ರೋ. ಮೂರ್ ಮೇಲೆ ಡಿಪೆಂಡ್ ಆಗಿದೆಯೋ. ಹಾಂ, ನೈಸ್ 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 ನೈಸ್. ಸೊ ಅದು ಆಮೇಲೆ ಸೆಟ್ಟಿಂಗ್ಸ್ ಎಲ್ಲ ತುಂಬ ಫೀಚರ್ಸ್ ಎಲ್ಲ ಕೊಟ್ಟಿರ್ತಾರೆ ಇಲ್ಲಿ. ಹಾಂ, ಸೊ ವೆಕೇಶನ್ ಮೋಡು, ಅಪ್ಡೇಟ್, ಸೊ ಮೊಬೈಲ್ ಹೆಂಗೆ ಅಪ್ಡೇಟ್ ಮಾಡುತ್ತೆ ನಮಗೆ ಗೊತ್ತಾಯ್ತು. ಅಪ್ಡೇಟ್ ಬರುತ್ತೆ, ಅಪ್ಡೇಟ್ ಮಾಡಿದ್ರೆ ಸಾಕು ಅಪ್ಡೇಟ್ ಆಗುತ್ತೆ. ಓಕೆ ಓಕೆ. ಸೊ ಆ ರೀತಿ ಅಪ್ಡೇಟ್ಸು. ಹಾಂ, ಆಮೇಲೆ ಗಾಡಿದು ಏನೋ ಚೆಕ್ ಮಾಡೋದಂತ ಹೇಳಿದ್ರಲ್ಲ, ಏನೋ ಕಂಡೀಷನ್ ಚೆಕ್ ಮಾಡೋದಂತ ಅವತ್ತು ಹೇಳಿದ್ರು ನೋಡಿ. ಚೆಕಪ್ ಅಂತ. ಹಾಂ, ಹೆಲ್ತ್ ಚೆಕಪ್. ಓಕೆ ಓಕೆ. ಏನಂದ್ರೆ ನಿಮಗೆ ಏನೇನು ಸೆನ್ಸಾರ್ಸ್ ಯೂಸ್ ಮಾಡಿದೀವಿ, ಲೈಟ್ಸ್, ಬಟನ್ಸು, ಕೀದು ಸೆಲ್ಸು, ಅದೇನೇನು ಯೂಸ್ ಮಾಡಿದಲ್ಲ ಅದೆಲ್ಲ ನಿಮಗೆ ಇಲ್ಲಿ ಕೊಟ್ಟಿರ್ತೀವಿ ನಾವು. ಓಕೆ ಓಕೆ. ಅದೇನೇ ಇಶ್ಯೂ ಆದ್ರೂ ನಿಮಗೆ ನೋಟಿಫೈ ಮಾಡುತ್ತೆ ನಿಮಗೆ. ಓಕೆ ಓಕೆ. ಇದರಲ್ಲಿ ಏನೋ ಇದು ಓದ್ಬೇಕು. ಆದರೆ ಎವ್ರಿ ಡೇ ಚೆಕ್ ಆಗ್ತಾ ಇರುತ್ತೆ. ಓಕೆ ಓಕೆ ಓಕೆ. 11 AM ಚೆಕ್ ಆಗಿದೆ ಮಾರ್ನಿಂಗ್. ಓಕೆ. ಸೊ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ರನ್ ಚೆಕ್ ಕೊಟ್ಬಿಟ್ರೆ ಹಾಂ, ನಾವು ಚೆಕ್ ಮಾಡ್ಕೋಬಹುದು. 20 ಸೆಕೆಂಡ್ಸಿಗೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಏನೇ ಒಂದು ಇಶ್ಯೂ ಇದ್ರೂ ಅದರಲ್ಲಿ ತೋರಿಸುತ್ತೆ. ಇದೆ ಬ್ಯಾಟ್ರಿ ಇದೆ, ಬ್ಯಾಟ್ರಿದು ಪ್ರಾಬ್ಲಮ್ಮು, ಇಲ್ಲ ABS ಏನಾರು ಇದ್ರೆ ABS ಪ್ರಾಬ್ಲಮ್ಮು, ECU ಏನಾರು ಪ್ರಾಬ್ಲಮ್. ಹಾಂ, ಬ್ಯಾಟ್ರಿ ಲೋ ಇದ್ರೆ ಹಾಂ, ಲೋ ಇದೆ ಅಂತ ತೋರಿಸುತ್ತೆ. ಹಾಂ ಹಾಂ. ಇಲ್ಲ ಡಿಸ್ಪ್ಲೇ ಏನೋ ಪ್ರಾಬ್ಲಮ್ ಇದ್ರೆ ಡಿಸ್ಪ್ಲೇ ಪ್ರಾಬ್ಲಮ್ಸ್. ಹಾಂ, ಓಕೆ ಓಕೆ. ಕಿಲ್ ಸ್ವಿಚ್ಚು, ಇಂಡಿಕೇಟರ್, ಲೈಟ್ ಏನೋ ಪ್ರಾಬ್ಲಮ್ ಇದ್ರೆ ಅದು ತೋರಿಸುತ್ತೆ. ಓಕೆ ಓಕೆ. ನೋ ಇಶ್ಯೂ ಅಂತ ಬಂದು ನೋ ಇಶ್ಯೂ, ಏನು ಇಶ್ಯೂ ಇಲ್ಲ. ಚೆನ್ನಾಗಿದೆ ಗಾಡಿ, ಪರ್ಫೆಕ್ಟ್ ಆಗಿದೆ. ನೀವು ತಗೊಂಡೋಗಿ ಯೂಸ್ ಮಾಡ್ಬೋದು. ಓಕೆ 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 ಓಕೆ. ಇದು ಫುಲ್ ಬ್ಯಾಕ್ ಬರಬೇಕು ಅಂದರೆ ಹೆಂಗೆ ಅಂದರೆ ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ಓಕೆ. ಇವಾಗ ಈಕೋ ಮೂಡಲ್ಲಿ ಇದೆ ಗಾಡಿ. ಓಕೆ, ಒಂದು ರೌಂಡ್ ಹೋಗಿ ಬರ್ತೀನಿ ತಡೀರಿ. ಇಷ್ಟೇ ಅಲ್ಲ, ಮತ್ತೇನಿಲ್ಲ ಫೀಚರ್ಸ್ ಇದರಲ್ಲಿ. ಅಷ್ಟೇ ಸರ್, ಅಷ್ಟೇ. ಸಿಂಪಲ್. ಹೌದಾ? ಬಟ್ ಲೈಫ್ ಟೈಮ್ ಬ್ಯಾಟ್ರಿ ವಾರಂಟಿ ಕೊಡ್ತಾವ್ರೆ. ಲೈಫ್ ಟೈಮ್ ಬ್ಯಾಟ್ರಿ ವಾರಂಟಿ. ಓಕೆ, ಇದೊಂದು ಚೆಕ್ ಮಾಡ್ಬೋದು. ಹಾಂ, ಒಂದು 3 ವರ್ಷ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಹಾಂ, 2 ಇಯರ್ಸ್ ಎಕ್ಸ್ಟ್ರಾ ತಗೋಬೇಕು. ಹಾಂ. ಸೊ 3 ವರ್ಷ ಹಂಗೆ ಒಂದು 20,000 ಕಿಲೋಮೀಟರ್ ಓಕೆ ಅಷ್ಟೇ ಕೊಡೋದು ವಾರಂಟಿ. ಹಾಂ 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 ಹಾಂ. ಸೊ ಪ್ಲಸ್ 2 ಇಯರ್ಸ್ ಹಾಂ, 20,000 ಕಿಲೋಮೀಟರ್ ನೀವು ಎಕ್ಸ್ಟ್ರಾ ಕೊಟ್ಟು ಬೈ ಮಾಡಬೇಕು. ಓಕೆ ಓಕೆ ಓಕೆ. ಮಾಡಿದ್ರೆ ಮಾತ್ರ ನಿಮಗೆ ಹಾಂ, ಅದರ ನಿಮ್ಮ 5 ಇಯರ್ಸ್ 70,000 ಕಿಲೋಮೀಟರ್ ಓಕೆ 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 ಓಕೆ. ಸೊ ಆ ರೀತಿ ಇರುತ್ತೆ. ಇದರಲ್ಲಿ ಹೆಂಗಂದ್ರೆ ನಿಮಗೆ ಲೈಫ್ ಟೈಮ್ ಬ್ಯಾಟ್ರಿ ಫ್ರೀ. ಕಿಲೋಮೀಟರ್ಸ್. ಹಾಂ, ಸೊ 15 ವರ್ಷ ಏನೇ ಆದ್ರೂ ನಿಮಗೆ ಫ್ರೀ ಆಗಿ ಪ್ರೈಸಲ್ಲಿ ಬ್ಯಾಟ್ರಿ ಚೇಂಜ್ ಆಗುತ್ತೆ. ಬ್ಯಾಟ್ರಿ ಚೇಂಜ್ ಮಾಡೋದು ಅದೊಂದು ಪ್ಲಸ್ ಪಾಯಿಂಟ್ ಆ್ಯಕ್ಚುಲಿ ಇದರಲ್ಲಿ. ಬೇರೆ ಬ್ರ್ಯಾಂಡ್ ಕಂಪೇರ್ ಮಾಡೋಕ್ಕಾದ್ರೆ ಇದು ಪ್ಲಸ್ ಪಾಯಿಂಟ್. ಅದೇ 3 years 4 years ಎಲ್ಲ ಕೊಡ್ತಾರೆ, ಇದರಲ್ಲಿ ಲೈಫ್ ಟೈಮ್ ಕೊಟ್ಟಿದ್ದೀರಾ. ಆ್ಯಂಡ್ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀರಾ, ಅದೊಂದು ಖುಷಿ ಇದೆ. ಬೆಟರ್ ಆಗಿ ಕೊಡ್ತಾರೆ. ಆ್ಯಂಡ್ ಇದರಲ್ಲಿ ಟಾಪ್ ಮಾಡಲು ಇದು ಬೇಸಿಕ್ ಆ್ಯಂಡ್ ಲೈಕ್ ಆ ಥರ ಏನಿಲ್ಲ. 2 ವೇರಿಯಂಟ್ ಲಾಂಚ್ ಮಾಡಬೇಕಾಗಿತ್ತು. ಹಾಂ, ಒಂದು ವೇರಿಯಂಟ್ ಅಂಡರ್ ಟೆಸ್ಟಿಂಗಲ್ಲಿ ಐತೆ. ಟೆಸ್ಟಿಂಗಲ್ಲಿ ಇದೆ. ಟಾಪ್ ವೇರಿಯಂಟ್ ಸದ್ಯಕ್ಕೆ ಇದು ಟಾಪ್ ವೇರಿಯಂಟ್ ಇದೆ. ಇದು ಹಾಂ, ಇನ್ನೊಂದು 6 ಮಂತ್ ಆಗ್ಬೋದು ಲಾಂಚ್. ಓಕೆ ಓಕೆ ಓಕೆ. ಅದನ್ನು ಬಂದಾಗ ಕರೀರಿ, ಮಾಡೋಣ ಅದನ್ನೊಂದು ವಿಡಿಯೋ. ನೋಡೋದಿಲ್ಲಿ ಯಾರಾದರೂ ಅವರೇ ಅಲ್ಲಿ ಇದು ಕೊಟ್ಟಿದ್ದಾರೆ ಚಾರ್ಜರ್ ಪಾಯಿಂಟು. ಅದು ಫಾಸ್ಟ್ ಚಾರ್ಜ್, ಅದು ಫಾಸ್ಟ್ ಚಾರ್ಜಿಂಗ್. ನೀವು ಮನೇಲಿ ಚಾರ್ಜ್ ಮಾಡಬೇಕಂದ್ರೆ ಈ ಥರ ನಾರ್ಮಲ್ ಪಿನ್ನಲ್ಲಿ. ಓಕೆ ಓಕೆ. ಎಲ್ಲಿ ಬರುತ್ತೆ ಬ್ರೋ ಇದು? BTM ಲೇಔಟ್ ಅಲ್ವಾ? ಹಾಂ, ಮೈಕ್ರೋ ಲೇಔಟ್ ಬಸ್ ಸ್ಟಾಪ್ ಇದೆ. ಮೈಕ್ರೋ ಲೇಔಟ್ ಬಸ್ ಸ್ಟಾಪ್ ಆಪೋಸಿಟು. ನೋಡಿರಿ, ಸಗದಾಗಿದೆ ಗಾಡಿ. ಆ್ಯಂಡ್ ಬರೀ ಫಸ್ಟ್ ಗಾಡಿ ಹೆಂಗಿದೆ ಅಂತ ಓಡಿಸ್ಕೊಂಬಂದ್ಬಿಡೋಣ. ಹೋಗಿ ಬರ್ತೀವಿ ಒಂದು ರೌಂಡ್. ಹಾಂ, ಹಿಂಗೆ ಹೋಗಿ ಹಿಂಗೆ ಬಂದ್ತೀವಿ ಒಂದು ರೌಂಡ್. ಓಕೆ.
ಆ್ಯಕ್ಚುಲಿ ಸಾಕಾಗಿದೆ ಗುರು ಗಾಡಿ ಮಾತ್ರ. ಇವಾಗ ನೋಡಿರಿ, ಇವಾಗ ಹೆಂಗೆ ಅಂತಂದರೆ ಎಲೆಕ್ಟ್ರಿಕಲ್ಲಿ ಸುಮ್ಮನೆ ಆಕ್ಸಿಲೇಟರ್ ಕೊಟ್ಟ ತಕ್ಷಣ ಹೋಗ್ಬಿಡುತ್ತೆ. ಬಟ್ ಇವಾಗ ಇದ್ರಲ್ಲಿ ಗಾಡಿಯಲ್ಲಿ ನ್ಯೂಟ್ಲ್ ಆಗಿದ್ದೀನಾ, ಇವಾಗ ನಾನು ಜಸ್ಟ್ ಕ್ಲಚ್ ಹಿಡ್ಕೊಂಡು ಫ್ರಂಟ್ ಒಂದು ಗೇರ್ ಹಾಕಿದೆ. ಒಂದು ಗೇರಿಗೆ ಬಿತ್ತು ನೋಡಿರಿ. ಇವಾಗ ಒಂದನೇ ಗೇರಿಗೆ ನೋಡಿ ನನಗೆ ಫೀಲ್ ಆಗ್ತಾಯಿದೆ, ಗುರ್ರ್ ಸೌಂಡ್ ಬರ್ತಾಯಿದೆ. ನೀವು ಹೆಂಗೆ ಆಕ್ಸಿಲೇಟರ್ ಕೊಟ್ಟ ತಕ್ಷಣ ಗಾಡಿ ಬರ್ರಂತ RPM ರೈಸ್ ಆಗುತ್ತೋ ಅದೇ ಥರ ನೋಡ್ಬೋದು ನೀವು. ಇವಾಗ ಹೋಗ್ತೀನಿ, ನಾವು ಕ್ಲಚ್ ಬಿಟ್ಟರೆ ಸಾಕು, ನಾವು ಕ್ಲಚ್ ಹಿಡಿಬೇಕು ಅಂತ ಅವಶ್ಯಕತೆನೇ ಇಲ್ಲ. ನಿಮಗೆ ಆಕ್ಸಿಲೇಟರ್ ಡೌನ್ ಮಾಡಿದ ತಕ್ಷಣ ಅದರ ಕಡೆ ಆಫ್ ಆಗುತ್ತೆ. ನೀವು ಆಕ್ಸಿಲೇಟರ್ ಅಪ್ಪ ಅಣ್ತಮ್ಮ ನೋಡು, ಸ್ವಲ್ಪ ಎಡ್ತಿದ್ದಲ್ಲಪ್ಪ ಹೊಸ ಗಾಡಿ. ಇಲ್ಲೇ ಜೀತಕ್ಕಿರ್ಬೇಕಿತ್ತು ನಾನು ಇವತ್ತು, ಏನಾದ್ರು ಇಟ್ಕಿಟ್ಟಿದ್ದಿದೆ. ವಾವ್ ಸೂಪರ್. ಇವಾಗ ಒಂದೇ ಗೇರಲ್ಲಿ ಇದೆಯಾ, ನನಗೆ ಅಷ್ಟು ಸ್ಪೀಡು ಬೇಕು, ಇನ್ನೂ ಸ್ಪೀಡ್ ಬೇಕು ಅನಿಸ್ತೈತೆ. ಇವಾಗ ನಾನು ಕ್ಲಚ್ ಹಿಡ್ಕೊಂಡೆ ಗೇರ್ ಶಿಫ್ಟ್ ಮಾಡಿದೆ ನೋಡಿರಿ. ಇವಾಗ ಸ್ವಲ್ಪ ಸ್ಪೀಡ್ ಹೋಗ್ತಾಯಿದೆ. ಇವಾಗ ಮ್ಯಾಕ್ಸ್ ಎಷ್ಟು ಹೋಗುತ್ತೆ, 40 ಹೋಗ್ತೈತಾ. ಇಷ್ಟೇ, ನಾನು ಫುಲ್ ಕೊಟ್ಟಿದ್ದೀನಿ ಥ್ರಾಡಲ್ಲು. ಇನ್ನೂ ಜೋರು ಹೋಗಬೇಕು ಅಂದರೆ ಸೇಮ್ ಗೇರ್ ಚೇ ಮಾಡು, ಹೊಡಿ. 42, 43, 44, 45, 46, 50. ಮತ್ತೆ ಕ್ಲಚ್ ಹಿಡಿಬೇಕು, ಡೌನ್ ಮಾಡಬೇಕು, ಮತ್ತೆ ಕ್ಲಚ್ ಹಿಡಬೇಕು, ಡೌನ್ ಮಾಡಬೇಕು. ಸೇಮ್ ಟು ಸೇಮ್ ನಿಮಗೆ ಯಾವ ಥರ ಫೀಲ್ ಕೊಡ್ತಿದೆ ಗೊತ್ತಾ ಇದು? ಏನು ನಾವು ನಾರ್ಮಲ್ ಹೆಂಗೆ ಗೇರ್ ಬೈಕು ಹೊಡಿತೀವಲ್ಲ ಅದೇ ಥರ ಫೀಲು. ಸೊ ನೀವು ಫೀಲ್ ಮಾಡ್ಬೋದು ನೋಡ್ರಿ. ಒಂದೇ ಗೇರಲ್ಲಿ ಹೋಗ್ತಾ ಇಲ್ವಾ, ಇವಾಗ ಗೇರ್ ಚೇಂಜ್ ಮಾಡಿದೆ ಹೊಡಿತಾ ಇದ್ದೀನಿ ನೋಡಿ, ಸ್ಪೀಡಾಗಿ ಹೋಗ್ತಾಯಿದೆ ಇವಾಗ ಗಾಡಿ. ಮತ್ತೆ ಗೇರ್ ಚೇಂಜ್ ಮಾಡಿದ್ದೀನಿ, ಹೊಡಿತೀನಿ ನೋಡಿ, ಮತ್ತೆ ಸ್ಪೀಡಾಗಿ ಹೋಗ್ತಾಯಿದೆ ಗಾಡಿ. ಏನು ಗುರು ಮಾತು ಸಕ್ಕತ್ತಾಗಿದೆ ಇದು. ಆಮೇಲೆ ನೀವು ಕ್ಲಚ್ನ ಹಿಡಿಯೋ ಅವಶ್ಯಕತೆನೇ ಇಲ್ಲ ನೋಡಿರಿ. ಇವಾಗ ಬಿಟ್ಟನ, ಇವಾಗ ಏನು ಗಾಡಿ ಮೂವ್ ಆಗೋಲ್ಲ. ಇವಾಗ 3ನೇ ಗೇರಲ್ಲಿ ಇದೆ, ಬಟ್ 3ನೇ ಗೇರಲ್ಲಿ ಅಷ್ಟು ಪಿಕಪ್ ಕೊಡೋಲ್ಲ ನೋಡಿ. ಇವಾಗ ಒಂದೇ ಸಲ ಹೋಗ್ತಾ ಇಲ್ಲ ಗಾಡಿ. ಇವಾಗ ನಾನು ಏನು ಮಾಡಬೇಕು, ಪಟ್ಟಂತ ಡೌನ್ ಚೇಂಜ್ ಮಾಡಬೇಕು, ಕ್ಲಚ್ ಬಿಡಬೇಕು, ಮತ್ತೆ ಪಟ್ಟಂತ ಡೌನ್ ಮಾಡಬೇಕು, ಮತ್ತೆ ಕ್ಲಚ್ ಬಿಡಬೇಕು. ಇವಾಗ ನೋಡಿರಿ ಒಳ್ಳೆ ಪವರ್ ಸಿಕ್ತು ನನಗೆ. ಸೇಮ್ ನೀವು ಹೆಂಗೆ ಓವರ್ಟೇಕ್ ಮಾಡ್ಬೇಕಾದ್ರೆ ಡೌನ್ ಗೇರ್ನ ಡೌನ್ ಮಾಡ್ತೀರೋ ಅದೇ ಥರನೇ ಗೇರ್ನ ಡೌನ್ ಮಾಡಬೇಕು. ಇವಾಗ ನೋಡಿರಿ ಹೋಗ್ತಾ ಇಲ್ಲ ಜೋರಾಗೆ. ಮತ್ತು ಇವಾಗ ನಾನು ಗೇರ್ನ ಹಾಕಿದೆ, ಇವಾಗ ಮೂವ್ ಆಗ್ತಾಯಿದೆ ಗಾಡಿ ಜೋರಾಗಿ. ಮತ್ತೆ ಇವಾಗ ಗೇರ್ನ ಹಾಕಿದೆ, 3ನೇ ಗೇರು, ಇವಾಗ ಮತ್ತೆ ಮೂವ್ ಆಗ್ತಾಯಿದೆ. ಕ್ರೇಜಿ ಅಲ್ಲ, ಕ್ರೇಜಿ ಫ್ಯೂಚರ್ಸ್ ಮಾತ್ರ, ನೆಕ್ಸ್ಟ್ ಲೆವೆಲ್ ಫ್ಯೂಚರ್ಸ್. ನಾನು ಇದನ್ನೇ ಆ್ಯಕ್ಚುಲಿ ನಾನು ಟೆಸ್ಟ್ ಮಾಡೋಕ್ಕೆ ಬಂದಿದ್ದೆ, ಹೆಂಗೆ ಗೇರ್ ವರ್ಕ್ ಆಗ್ತಾಯಿದೆ, ಏನು ಸುಮ್ಮನೆ ಫೀಲ್ ಮಾಡೋದಕ್ಕೆ ಕೊಟ್ಟಿದ್ದಾರಾ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಇದು ಫೀಲ್ ಸಖತ್ತಾಗಿದೆ. ಸೇಮ್ ಟು ಸೇಮ್ ನಿಮಗೆ ಯಾವ ಥರ ಲೈಕ್ ನಾರ್ಮಲ್ ಪೆಟ್ರೋಲ್ ಗಾಡಿ ಓಡಿಸೋರೋ ಥರ ಫೀಲೇ ಬರ್ತಾಯಿದೆ. ಒಟ್ಟಿನಲ್ಲಿ ಸಖತ್ತಾಗಿ ಮಾಡಿದ್ದಾರೆ ಗುರು. ಸಂಧೆ ಮೂಲೆಯಲ್ಲೆಲ್ಲ ಸುಯ್ ಅಂತ ಹೋಗ್ಬೋದು ನೋಡಿರಿ, ಸೌಂಡೇ ಇಲ್ದಂಗೆ. ಕ್ರೇಜಿ ಅಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ನೋಡಿರಿ ಇವಾಗ ಆಫ್ ಆಯಿತು. RPM ರನ್ನಿಂಗಲ್ಲಿಲ್ಲ, ಇವಾಗ RPM ಆಫ್ ಆಗಿದೆ. ಇವಾಗ ಹೆಂಗೆಲ್ಲ ನಮ್ಮದ್ರಲ್ಲೆಲ್ಲ ಏನೋ ಪೆಟ್ರೋಲ್ ಗಾಡಿಗಳಲ್ಲೆಲ್ಲ ಇವಾಗ ಬಿಟ್ಟರೆ ಹಿಂಗೆ ಗಾಡಿ ರನ್ ಆಗ್ತಾ ಇರುತ್ತೆ. ಸೊ ಇದ್ರಂಗಲ್ಲ, ನಿಲ್ಲಿಸಿದ ತಕ್ಷಣ ಆಫ್ ಆಗಿಬಿಡುತ್ತೆ. ನೀವು ಆಕ್ಸಿಲೇಟರ್ ಕೊಡ್ತಾ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಿಮಗೆ ಕ್ಲಚ್ ಹಿಡ್ಕೊಂಡ್ರೆ ನೀವು ಗಾಡಿ ಮೂವ್ ಆಗೋಲ್ಲ, ಆ್ಯಂಡ್ ಬ್ರೇಕ್ ಹಿಡ್ಕೊಂಡ್ರೆ ಗಾಡಿ ಮೂವ್ ಆಗೋಲ್ಲ. ಆಗುತ್ತೆ ಪುಷ್ ಮಾಡ್ತಾ ಇದೆ, ಬಟ್ ಕ್ಲಚ್ ಹಿಡ್ಕೊಂಡ್ರೆ ಆಗೋಲ್ಲ. ಚೆನ್ನಾಗಿದೆ ಗುರು ಸೀರಿಯಸ್ ಆಗಿ. ಆ್ಯಂಡ್ ಹಿಂದಗಡೆ ಮಿರರ್ ವ್ಯೂನು ಸಾಕಾಗಿದೆ. ಗಾಡಿ ಕಂಫರ್ಟಾಗಿದೆ, ಒಳ್ಳೆ ಬಲ್ಕ್ ಆಗಿದೆ. ಇಲ್ಲಿ ಮೇಲಿಂದ ಕುತ್ಕೊಂಡು ನೋಡಿದರೆ ನನಗೆ ಲೈಕ್ ಏನೋ MT ಬೈಕ್, MTದು ಯಾವುದೋ ಒಂದು ಸೇಮ್ ಇದೇ ಥರ ಲೈಕ್ ಇದು ಬರುತ್ತೆ ನೋಡಿರಿ, ಶೇಪ್ ಅದೇ ಥರನೇ ಇದೆ. ಮ್ಯಾಟರ್ ಎರಾ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು. EV ಇಸ್ ದ ಫ್ಯೂಚರ್ ಅಂತ ಹೇಳ್ತಾರೆ, ಬಟ್ ನೋಡಬೇಕು EV ಫ್ಯೂಚರ್ ಆಗುತ್ತೋ ಏನೋ ಉಲ್ಟಾ ಹೊಡಿಯುತ್ತೋ ಅಂತಂದ್ಬಿಟ್ಟು. ಬಟ್ ಇವಾಗಿನ ಪೆಟ್ರೋಲ್ ರೇಟೆಲ್ಲ ನೋಡ್ಕೊಂಬಿಟ್ರೆ ಸೀರಿಯಸ್ ಆಗಿ EV ತೊಗೊಂಡು ಯಾಕೆ ಹೊಡಿಬಾರ್ದಪ್ಪ ಅನಿಸ್ಬಿಡುತ್ತೆ. ಬಟ್ ನಾನು EV ಲವರ್ ಅಲ್ಲ ಆ್ಯಕ್ಚುಲಿ. ನಾವೇನಿದ್ರು ಒಳ್ಳೆ ಖಡಕ್ಕಾಗಿರೋ ಗಂಡಸರು ಓಡಿಸೋಂಥ ಗಾಡಿಗಳನ್ನೇ ಓಡಿಸೋದಕ್ಕೆ ಇಷ್ಟಪಡೋದು. ನೋಡಿರಿ ನಾನು ಇವಾಗ ಸ್ಪೀಡ್ ಮಾಡ್ತೀನಿ, ಸ್ಪೀಡಾಗಿ ಹೋಗೋಲ್ಲ, ಇಷ್ಟೇ ಲಾಸ್ಟು. ನಾನು ಇವಾಗ ಹೋಗ್ತಾ ಇಲ್ವಾ ನೋಡಿರಿ, ಕ್ಲಚ್ ಹಾಕ್ತೆ, ಕ್ಲಚ್ ಹಿಡ್ದು ಗೇರ್ ಹಾಕ್ತೆ. ಇವಾಗ ಲಾಸ್ಟ್ 42 ತನಕ ಹೋಗುತ್ತೆ. ಇದು ಈಕೋ ಮೋಡ ಅಷ್ಟೇ ಹೊಡಿತಾ ಇರೋದು. ಇವಾಗ ಮತ್ತೆ ಗೇರ್ ಹಾಕಿದೆ, ಆ ಸೌಂಡ್ ಕೇಳಿಸ್ತಿದೆ ನಿಮಗೆ ಅನ್ಸುತ್ತೆ. ಗೇರ್ ಹಾಕಿದೆ ಮತ್ತೆ ಹೋಗ್ತಾ ಇದೆ. ಇವಾಗ ನಿಮಗೆ 60 ತನಕ ರೀಚ್ ಆಗುತ್ತೆ ಅನ್ಸುತ್ತೆ. ಒಬ್ಬೊಬ್ಬೊಬ್ಬೊಬ್ಬ ಏನು ಎಳೆಯುತ್ತೆ ಗುರು. ಇನಿಷಿಯಲ್ ಪಿಕಪ್ಪು, ಇವಾಗ 4ನೇ ಗೇರು, ಟಾಪ್ ಗೇರು, ಇದೇ ಲಾಸ್ಟ್ ಗೇರ್ ಇರೋದು 4ನೇ ಗೇರು. ಕ್ರೇಜಿಯಾಗಿ ಮೂವ್ ಆಗ್ತಾಯಿದೆ ಮಾತ್ರ ಗಾಡಿ. ಆಮೇಲೆ ಇದರಲ್ಲಿ ಸ್ಪೋರ್ಟ್ಸ್ ಇದೆ, ಆಮೇಲೆ ಇನ್ನೊಂದು ಯಾವುದೋ ಇದು ಈಕೋ ಮೂಡ್ ಇದೆ, ಸ್ಪೋರ್ಟ್ಸ್ ಇದೆ, ಆಮೇಲೆ ಇನ್ನೊಂದು ಯಾವುದೋ ಮೂಡ್ ಅಂತ ಹೇಳಿದ್ರಪ್ಪ, ಒಟ್ಟು ಬ್ಲೂ ಕಲರ್ದು ಏನೋ ಇತ್ತು. ಒಟ್ಟಲ್ಲಿ 3 ಸ್ಪೋರ್ಟ್ಸ್ ಇದೆ ಗುರು, 3 ಮೋಡ್ ಇದೆ. ಒಟ್ಟಲ್ಲಿ 3 ಮೋಡ್ ಇದೆ ಗುರು ಇದರಲ್ಲಿ. ಸೇಮ್ ನಾವು ಹೆಂಗೆ ಡೌನ್ ಮಾಡ್ತೀವಿ ಅದೇ ಥರ ಡೌನ್ ಮಾಡು, ಗೇರ್ ಚೇಂಜ್ ಮಾಡು, ಡೌನ್ ಮಾಡು, ಗೇರ್ ಚೇಂಜ್ ಮಾಡು. ಕ್ರೇಜಿ ಮಾತ್ರ. ಡಿಸ್ಪ್ಲೇ ಮಾತ್ರ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಅಂದರೆ, ಆ್ಯಂಡ್ ಇದರಲ್ಲಿ eSIM ಬೇರೆ ಕೊಟ್ಟಿದ್ದಾರೆ. ನಿಮಗೆ ಫೋನ್ ಕನೆಕ್ಟ್ ಮಾಡಬೇಕು ಅಂತೆಲ್ಲ ಆರನ್ನು ಚೆನ್ನಾಗಿದೆ.
ನಿಮಗೆ ಈ ಸಿಮ್ ಕನೆಕ್ಟ್ ಮಾಡಬೇಕು ಅಂತ ಇಲ್ಲ, ಅಲ್ಲ ಅಥವಾ ನಿಮಗೆ ಯಾವುದು ಸಿಮ್ ಕನೆಕ್ಟ್ ಮಾಡಬೇಕು ಅಂತ ಇಲ್ಲ, ಡಾಟಾ ಕನೆಕ್ಟ್ ಮಾಡಬೇಕು ಅಂತ ಇಲ್ಲ, ಏನೂ ಇಲ್ಲ. ಇದರಲ್ಲೇ ಎಲ್ಲ ಇನ್ಬಿಲ್ಟ್ ಬಂದ್ಬಿಡುತ್ತೆ. ಇದೆ ನೋಡಿರಿ ಮ್ಯಾಟರ್ ಎರಾ, ಬಸ್ ಸ್ಟ್ಯಾಂಡಿದ್ದು ಆಪೋಸಿಟೇ ಬ್ಯಾಕ್ ಸೈಡೇ ಇದೆ. ಕೆಟ್ಟ ವಾಸನೆ ಎಲ್ಲ ಗುರು ಇದು, ಯಪ್ಪ ಚೆನ್ನಾಗಿದೆ ಗುರು. ಆ್ಯಕ್ಚುಲಿ ಹೊಸ್ದಾಗಿ ಏನಾದರೂ ಟ್ರೈ ಮಾಡ್ತೀರಾ ಇ ವಿಲಿ ಅಂತಂದರೆ ಫಾರ್ ಶೋರ್ ನೀವು ಇದಕ್ಕೆ ಹೋಗ್ಬೋದು, ಏನೋ ಮ್ಯಾಟರ್ ಎರಾ ಬೈಕಿಗೆ ತೊಗೋಬೋದು. ಇ ವಿದು ಚೆನ್ನಾಗಿದೆ ಗುರು, ಒಂದು ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ, ಲೈಫ್ ಟೈಮ್ ಬ್ಯಾಟ್ರಿ ವ್ಯಾರಂಟಿ ಕೊಟ್ಟಿದ್ದಾರೆ. ನೀವು ಎಸ್ಸಲ್ಲಿ ಹಾಳಾದರೂ ಮತ್ತೆ ನಿಮಗೆ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ. ಒಂಥರ ಚೆನ್ನಾಗಿದೆ, ಒಳ್ಳೊಳ್ಳೆ ಫೀಚರ್ಸ್ಗಳು ಬಿಟ್ಟಿದ್ದಾರೆ ಇದರಲ್ಲಿ. ಇನ್ನೂ ಏನು ಬೇಕು ಹೇಳ್ರಿ, ಚೆನ್ನಾಗಿದೆ. ಒಟ್ಟು ನಾನು ಗಾಡಿ ಓಡಿಸೋದಕ್ಕೆ ಮಾತ್ರ ಒಂದೊಳ್ಳೆ ಫೀಲ್ ಕೊಡ್ತಾಯಿದೆ. ಹೋಗಿ 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 ಗೇರ್ ಚೇಂಜ್ ಮಾಡಿದೆ, 4ನೇ ಗೇರು, ಟಾಪ್ ಸ್ಪೀಡು ಅಂತ ಹೋಗ್ತಾ ಇರೋದೆ. ಇಷ್ಟೇ, ಗೇರ್ ಡೌನ್ ಮಾಡು, ಡಿಂಗ್ ಡಿಂಗ್ ಡಿಂಗ್, ಇಷ್ಟೇ ಡೌನ್. 1ನೇ ಗೇರಾಗ ಐತಿ. ಇವಾಗ ಬಿಟ್ಟರು ಮುಗೀತು, ಮುಂದಕ್ಕೆ ಹೋಗಲ್ಲ ಹಿಂದಕ್ಕೆ ಹೋಗಲ್ಲ. ಇವಾಗ ಸ್ಪೋರ್ಟ್ಸ್ ಹಾಕೊಂಡ್ಬಿಡೋಣ. ಸಿಟಿ ಮೂಡ್ ಇದೆ ಆ್ಯಂಡ್ ಸ್ಪೋರ್ಟ್ಸ್ ಮೂಡ್ ಇದೆ. ಸಿಟಿ ಮೂಡ್ ಬಿಡಿ, ಸಿಟಿ ಮೂಡು ಬೇಡ, ಈ ಸ್ಪೋರ್ಟ್ಸ್ ಮೂಡ್ ಹಾಕೊಂಡು ನೋಡೋಣ ಪವರ್ ಎಷ್ಟು ಬರುತ್ತೆ ಅಂತಂದ್ಬಿಟ್ಟು. ಇಲ್ಲಿ ನೋಡಿ ಚಾರ್ಜ್ 83 ಇದೆ, ರೇಂಜ್ 51 ತೋರಿಸ್ತಾ ಇದೆ. ಆ್ಯಂಡ್ ಇದರಲ್ಲಿ ನೋಡಿರಿ ಈಕೋ ಹಾಕೊಂಡ ತಕ್ಷಣ 83 ತೋರಿಸ್ತಾ ಇದೆ ರೇಂಜು. ಆಮೇಲೆ ಸ್ಪೋರ್ಟ್ಸ್ ಸಿಟಿ ಹಾಕೊಂಡ ತಕ್ಷಣ 67 ತೋರಿಸ್ತಾ ಇದೆ. ನಿಮಗೆ ಮತ್ತೆ ಸ್ಪೋರ್ಟ್ಸ್ ಹಾಕೊಂಡ್ರೆ 51. ಅಂದರೆ ಅಷ್ಟು ಪವರ್ನ ಕನ್ಸ್ಯೂಮ್ ಮಾಡುತ್ತೆ ಬ್ಯಾಟ್ರಿ ಆ್ಯಂಡ್ ಮಿಷಿನ್ನು. ಆ್ಯಂಡ್ ಇದರಲ್ಲಿ ಬೇರೆ ಲಿಕ್ವಿಡ್ ಕೂಲ್ಡ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಗುರು, ಸಖತ್ತಾಗಿದೆ ಮಾತ್ರ ಗಾಡಿ. ವೇಟ್ಲೆಸ್ಸು, ಹೆಂಗೆ ಬೇಕಂಗೆ ಆಡಿಸ್ಬೋದು ಗಾಡಿನ. ಓ ಓ ಓ ಓ ಓ ಏನಿದು 1ನೇ ಗೇರಲ್ಲಿ ಹಿಂಗೆ ಮೂವ್ ಆಗ್ತೈತೆ ಗಾಡಿ. ಅಪ್ಪಪ್ಪಪ್ಪಪ್ಪಪ್ಪಪ್ಪ, ಅಯ್ಯೋ ಸುಮ್ಮನೆ ಹೆಂಗಂತ ಹಾರ್ತೈತೆ ಗಾಡಿ, ಸೀರಿಯಸ್ಲಿ. ಅಮ್ಮ ಹೋಗಿಡ್ತಿದ್ದೆ ಪಾಪ ಒಣಗಿ ಇವಾಗ. ಅಯ್ಯೋಯ್ಯಪ್ಪ ಅಯ್ಯೋಯ್ಯಪ್ಪ ನೋಡಿರಿ, ಹಿಂಗಂದ್ರೆ ಹಂಗೆ ಸುಯ್ ಅಂತ ಹೋಗ್ತೈತೆ. ಅವಾಗ ನೀವು ಕ್ಲಚ್ ಹಿಡ್ಕೊಳ್ಳೇಬೇಕು, ಕ್ಲಚ್ ಹಿಡ್ಕೊಂಡು ಮೂವ್ ಮಾಡಲೇಬೇಕು. ಸೇಮ್ ನೀವು ಹೆಂಗೆ ಹಾಫ್ ಕ್ಲಚ್ ಹಿಡ್ಕೊಂಡು ಮೂವ್ ಮಾಡ್ತಿರಲ್ಲ ಹಂಗೆ. RPM ಇಲ್ಲಿ ನೋಡಿರಿ, ಇಲ್ಲಿ 10,000 RPM ಅಂತ ತೋರಿಸ್ತಾ ಇದೆ ನೋಡಿರಿ. ಹೊಡೆಯೋಣ ಸ್ಪೋರ್ಟ್ಸ್ ಮುಡಿ ಹಾಕಿದ್ದೀನಿ ಇವಾಗ. ನೋಡೋಣ, ಚೆಕ್ ಮಾಡೋಣ ಗಾಡಿ ಯಾವ ಥರ ಇದೆ. ಓ ಈ ಕಡೆ ಸೈಡಿಗೆ ಇಲ್ವಾ? ಅಯ್ಯಮ್ಮ ಏನು ಗುರು ಇದು ಪವರ್ ಇದು, ಯಪ್ಪ ಸೀರಿಯಸ್ಲಿ ಕ್ರೇಜಿ. ಧರ್ಕ್ ಹಕ್ ಅಂತ ಹೇಳ್ಕೊಂತದ್ದು ನೋಡ್ರಿ ಹಂಗೆ. ಇದ್ರ ಮುಂದೆ ಯಾವ ಓಲಾಗಿಲ್ಲ. ಹೊಸ್ದಾಗಿ ಏನಾನ ಮಾಡ್ತವ್ರೆ, ಮಾಡಲಿ. ಸ್ಪೋರ್ಟ್ಸ್ ಮೂಡಿ ಹಾಕೊಂಡಿದ್ದೀನಿ ಇವಾಗ. 1ನೇ ಗೇರಲ್ಲಿ ಹಿಂಗೆ ಎಳಿತಾ ಇಲ್ಲ ಗುರು ಇದು. 2ನೇ ಗೇರು, 3ನೇ ಗೇರು, 4ನೇ ಗೇರು. ಓ ಫಾಕ್, ಸೂಪರ್ ಮಗ, ಸೂಪರ್ ನೆಕ್ಸ್ಟ್ ಲೆವೆಲ್ ಮಾತ್ರ. ಸ್ಪೋರ್ಟ್ಸ್ ಮೂಡಿ ಹಾಕೊಂಡ್ರೆ ನಿಮಗೆ ಅಪ್ಪ ಏನು ಇನಿಷಿಯಲ್ ಪಿಕಪ್ ಗುರು ಇದು. ಕ್ರೇಜಿ ಮಾತ್ರ. ಪೆಟ್ರೋಲ್ ಬ್ಯಾಂಕ್ ಬಾಯ್. ನಾನು ಇನ್ಮೇಲಿಂದ EV ಸ್ವಿಚ್ ಆಗ್ತೀನಿ. ನಿಮಗೆಲ್ಲ ದುಡ್ಡು ಕೊಟ್ಟು ಸಾಕಾಗೋಗ್ಬಿಟ್ಟೈತೆ ನನಗಂತೂ. ದೇವ್ರೆ, ಕ್ರೇಜಿ ಅಂದ್ಕೊಳ್ರಿ. ಸಾಕು ಓಡಿಸಿದ್ದು ಪಾಪ. ಬಟ್ ನೀವು ಒಂದ್ಸಲಿ ಬಂದು ಟೆಸ್ಟ್ ಡ್ರೈವ್ ಮಾಡಿರಿ. ಟೆಸ್ಟ್ ಡ್ರೈವ್ ಮಾಡಿ ಆಮೇಲೆ ನಿಮಗೆ ಗಾಡಿ ಇಷ್ಟ ಆದರೆ ಮಾತ್ರ ತಗೊಳ್ರಿ. ಯಾಕೆ ಅಂತಂದರೆ ಇವಾಗ ಯೂಟ್ಯೂಬರ್ಸ್ ಏನೋ ಹೇಳ್ತಾರೆ, ನಾನೊಬ್ಬ ಯೂಟ್ಯೂಬರ್, ನನಗಂತ ನನ್ನೇ ನಂಬ್ರಿ ಅಂತ ನಾನು ಹೇಳಲ್ಲ. ಆ್ಯಂಡ್ ನಾವು ಹೇಳೋ ಒಂದು ಪದ್ಧತಿ, ನಮ್ದು ಏನು ಕೆಲಸ ಇದೆ ನಾವು ಮಾಡ್ತೀವಿ. ಬಟ್ ಎಕ್ಸ್ಪೀರಿಯೆನ್ಸ್ ಮಾಡಿ ತೊಗೊಳೋರು ನೀವು ತೊಗೊಳೋದು ನೀವಾದಮೇಲೆ, ನೀವು ದುಡ್ಡು ಖರ್ಚು ಮಾಡೋರಾದಮೇಲೆ ನೀವು ಒಂದ್ಸಲಿ ಬಂದುಬಿಟ್ಟು ಟೆಸ್ಟ್ ಡ್ರೈವ್ ಮಾಡಿ ಆಮೇಲೆ ಗಾಡಿನ ಪರ್ಚೇಸ್ ಮಾಡಿರಿ. ಅಲ್ಲಿ ತನಕ ನೀವು ಇವನು ಅಂತ ದೊಡ್ಡ ಪುಡಂಗ ಅಂಥ ಯೂಟ್ಯೂಬರ್ ಹೇಳಿದ್ದಾನೆ, ಸೊ ನಾನು ಈ ಗಾಡಿ ತೊಗೋಬೋದು ಅಂದ್ಕೊಂಡು ನೀವೇನಾದರೂ ತೊಗೊಳಕ್ಕೆ ಹೋದರೆ ಒಂದಲ್ಲ ಒಂದಿನ ನೀವೇ ರಿಗ್ರೆಟ್ ಪಡ್ತೀರಾ. ಸೊ ಅವಾಗ ಏನು ಮಾಡ್ಬೇಕು, ನೀವು ನಿಯರ್ ಬೈ ಈ ಥರ ಶೋರೂಮ್ಗಳಿದ್ದಾಗ ಹೋಗಿ ಟೆಸ್ಟ್ ಡ್ರೈವ್ ಮಾಡಬೇಕು. ಯಾಕೆ ಅಂದರೆ ಈ ಥರ ಈ ವಿಲೆಲ್ಲ ನೀವು ಲಾಂಗ್ ಡ್ರೈವ್ ಹೋಗ್ತೀರ ಅಂದರೆ ತುಂಬಾ ಕಷ್ಟ. ನೀವು ಬೆಂಗಳೂರಲ್ಲಿ ಇಲ್ಲ ಹಳ್ಳೀಲಿ ತೋಟಕ್ಕೆ ಮನೆಗೆ, ಬೆಂಗಳೂರಲ್ಲಿ ಆಫೀಸಿಗೆ ಮನೆಗೆ ಆ ಥರ ಓಡಾಡ್ತೀರ ಅಂದರೆ ಮಾತ್ರ ನಿಮಗೆ EV ಬೆಸ್ಟು. ಡೈಲಿ ಪೆಟ್ರೋಲ್ ಯಾರು ಹಾಕ್ಸ್ತಾರೆ ಗುರು, ಅದೇ ದುಡ್ಡನ್ನ ಚಾರ್ಜಿಗೆ ಹಾಕ್ಕೊಂಡು ಮನೆಯಲ್ಲೇ ಚಾರ್ಜ್ ಮಾಡ್ತೀನಿ ಅಂತಂದರೆ, ಮನೆಯಲ್ಲೇ ಚಾರ್ಜ್ ಮಾಡಿಕೊಂಡು ಓಡಿಸ್ತೀನಿ ಅಂತಂದರೆ EVಗೆ ಹೋಗ್ರಿ.
ಅದು ಬಿಟ್ಟರೆ ಇವಿಗೆ ಹೋಗೋ ಅವಶ್ಯಕತೆ ಇಲ್ಲ. ಬಟ್ ನೋಡೋಣ ಮುಂದಕ್ಕೆ ಹೆಂಗಾಗುತ್ತೆ ಏನೋ. ನಾನು ಒಂದು ಇವಿ ತೊಗೋಬೇಕು, ಲೈಕ್ ಊರಲ್ಲಿ ಓಡಾಡೋದಕ್ಕೆ, ಪೆಟ್ರೋಲಿಗೆ, ಅದಕ್ಕೆ ಇದಕ್ಕೆ ಒಂದೊಂದ್ಸಲಿ ಕಾಸಿರಲ್ಲ. ಆವಾಗ ಇವಿ ಇದ್ದರೆ ಮನೆಗೆ ಚಾರ್ಜ್ ಹಾಕೋ ಹೋಗು. ಲಾಂಗ್ ಪ್ರೆಸ್ ಮಾಡಿದೆ, ಹಿಂಗೆ ಮಾಡಿರಿ ಅಂತೂ ಇವಾಗ ಆಫ್ ಆಯಿತು. ಹ್ಯಾಂಡಲ್ ಲಾಕ್ ವಿತ್ ಪವರ್ ಆಫ್. ಸೂಪರಾಗಿದೆ ಗುರು. ಆ್ಯಂಡ್ ನೋಡಿರಿ ಕೀ ಕೂಡ ಹಿಂಗಿದೆ, ಸಖತ್ತಾಗಿದೆ ನೋಡೋದಕ್ಕೆ. ಆ್ಯಂಡ್ ಗಾಡಿ ಬಗ್ಗೆ ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದೀನಿ. ಅವರೆಲ್ಲ ಹೇಳ್ಕೊಟ್ಟಿದ್ದಾರೆ ನಿಮಗೆ ಏನೇನಿದೆ ಏನೇನು ಅಂತಂದ್ಬಿಟ್ಟು. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಮಾತ್ರ ಓಡಿಸೋದಕ್ಕೆ. ಆ ಫೀಲ್ ಕೊಡ್ತಾ ಇದೆ ನನಗೆ. ಹೆಂಗೆ ಎಕ್ಸ್ಪಲ್ಸ್ ಓಡಿಸ್ಬೇಕಾದ್ರೆ ಫೀಲ್ ಕೊಡುತ್ತಲ್ವ. ಇವಾಗ ನನಗೆ ಒಂದು ಟೈಮಲ್ಲಿ ಗೇರ್ ತೆಗ್ಬಿಟ್ಟು ಜೋರಾಗಿ ಹೋಗ್ಬೇಕು ಅನಿಸುತ್ತೆ, ಇವನ್ನ ಓವರ್ಟೇಕ್ ಮಾಡಬೇಕು ಅನಿಸುತ್ತೆ. ಅವಾಗ ನೀನು ಟಾಪ್ ಗೇರಲ್ಲಿ ಓವರ್ಟೇಕ್ ಮಾಡೋಕ್ಕಾಗಲ್ಲ. ನೀನು ಹೆಂಗೆ ಗೇರ್ ಚೆಕ್ ಮಾಡಿ ಓವರ್ಟೇಕ್ ಮಾಡ್ತೀಯಲ್ಲ, ಅದೇ ಥರ ಇದರಲ್ಲಿ ಗೇರ್ ಚೆಕ್ ಮಾಡು, ನಕ್ಕನ್ ಓವರ್ಟೇಕ್ ಮಾಡು. ಸೂಪರಾಗಿದೆ ಮಾತ್ರ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಇದನ್ನ ಯಾರು ಆನ್ ಮಾಡಿಬಿಟ್ಟವ್ರಲ್ಲ ಗುರು, ಪಾಪ ಆಫ್ ಮಾಡೋಣ. ಹಿಂಗೆ ಆನ್ ಮಾಡಿಬಿಟ್ರೆ ಹೆಂಗೆ ಆಫ್ ಆಯ್ತು ನೋಡ್ರಿ. ಇದು ಕ್ರೇಜಿ ಮಾತ್ರ, ಕ್ರೇಜಿ ಫ್ಯೂಚರ್ಸ್ ಕೊಟ್ಟಿದ್ದಾರೆ. ಒಳ್ಳೆ ಕಂಫರ್ಟ್ ಇದೆ ಮಾತ್ರ. ಆ್ಯಂಡ್ ಪಿಲಿಯನ್ ಕೂತ್ಕೊಳ್ಳೋರಿಗೂ ಮಾತ್ರ ಇನ್ನೂ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಇದೆ. ಆ್ಯಂಡ್ ಗಾಡಿ ಬಗ್ಗೆ ಇಷ್ಟು ಹೇಳಬೇಕಿತ್ತು, ಇಷ್ಟು ಹೇಳಿದ್ದೀನಿ. ನೋಡೋಣ ಇನ್ನು ಆದಷ್ಟು ಬೇಗ ಇನ್ನೊಂದು ಯಾವುದೋ ಗಾಡಿ ಬರುತ್ತೆ ಅಂತ ಹೇಳಿದ್ದಾರೆ, ನೋಡೋಣ ಅದನ್ನೊಂದು ವೀಡಿಯೋ ಮಾಡೋಣ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್.